ಸ್ನೇಹಿತರೆ, ಮಧು ಮಂಥನಕ್ಕೆ ಸ್ವಾಗತ. ಬಿಗ್ ಬಾಸ್ ಇನ್ನೇನು ಮುಗಿಯುವ ಹಂತಕ್ಕೆ ಬರುತ್ತಿದ್ದಂತೆ ಅಲ್ಲಿರೋ ಸ್ಪರ್ಧಿಗಳ ಮನಸ್ಥಿತಿಗಳು ಬದಲಾದಂತೆ ಕಾಣಿಸುತ್ತಿದೆ. ನಿಮಗೆಲ್ಲ ಗೊತ್ತಿರುವಂತೆ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಅಸಮರ್ಥರಾಗಿ ಡ್ರೋನ್ ಪ್ರತಾಪ್ ಬಂದಿದ್ರು. ಸಮರ್ಥರ ತಂಡದಲ್ಲಿ ತುಕಾಲಿ ಸಂತೋಷ್ ಇದ್ರು. ಡ್ರೋನ್ ಪ್ರತಾಪ್ ಬಗೆಗಿನ ನೆಗೆಟಿವ್ ಸುದ್ದಿಗಳನ್ನು ಓದಿದ್ದ ಮನೆಯಲ್ಲಿನ ಹಲವರು ಎಷ್ಟು ಕಾಡಿಸಬೇಕೋ ಅಷ್ಟು ಕಾಡಲು ಶುರು ಮಾಡಿದ್ದರು. ತುಕಾಲಿ ಸಂತೋಷ್ ಅಂತೂ ಕಣ್ಣಲ್ಲಿ ನೀರು ಹಾಕಿಸಿದ್ದರು. ಡ್ರೋನ್ ಪ್ರತಾಪ್ ಆರಂಭದಲ್ಲಿ ಯಾರ ಜೊತೆಗೂ ಮಾತನಾಡುವ ಗೋಜಿಗೆ ಹೋಗುತ್ತಿರಲಿಲ್ಲ. ಎದುರಾಳಿಗಳು ಹೇಳಿದ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ಒಂದು ಮೂಲೆಯಲ್ಲಿ ಕೂತು ಕಣ್ಣೀರು ಹಾಕುವ ಮೂಲಕ ಆ ನೋವನ್ನು ಕಡಿಮೆ ಮಾಡಿಕೊಳ್ಳುತ್ತಿದ್ರು. ದಿನಗಳು ಕಳೆದರೂ ತುಕಾಲಿ ಸಂತೋಷ್ ಮನಸ್ಥಿತಿ ಮಾತ್ರ ಬದಲಾಗೋದಿಲ್ಲ. ಡ್ರೋನ್ ಪ್ರತಾಪ್ಗೆ ಟಾಂಗ್ ಕೊಡುತ್ತಲೇ ಬಂದಿದ್ದಾರೆ. ಆದರೆ ಸುದೀಪ್ ಅವರು ಹೇಳಿದ ಒಂದು ಮಾತಿನ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಫುಲ್ ಎನರ್ಜಿ ವ್ಯಕ್ತಿಯಾಗಿ ಬದಲಾಗ್ತಾರೆ. ಆದರೆ ಎಂದಿಗೂ ಬದಲಾಗದೇ ಇರುವ ತುಕಾಲಿ ಸಂತೋಷ್ ಕೂಡ ಇದ್ದಕ್ಕಿದ್ದಂತೆ ಬದಲಾಗಿದ್ದಾರೆ. ಇದು ಪ್ರೇಕ್ಷಕರಲ್ಲೂ ಆಶ್ಚರ್ಯ ಮೂಡಿಸಿದೆ. ಹೌದು, ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದಲೂ ತುಕಾಲಿ ಸಂತೋಷ್ ಡ್ರೋನ್ ಬಗ್ಗೆಯೇ ಆಡಿಕೊಳ್ಳುತ್ತಾರೆ. ಡ್ರೋನ್ ಮಾಡಿರುವುದೇ ಸುಳ್ಳು ಎಂಬಂತೆ ನೋವು ಕೂಡ ಕೊಡುತ್ತಿದ್ರು. ಕ್ಯಾಪ್ಟನ್ ಟಾಸ್ಕ್ ವಿಚಾರಕ್ಕೂ ಪ್ರತಾಪ್ ಹೆಸರನ್ನು ರಿಜೆಕ್ಟ್ ಮಾಡಿದ್ರು. ಆದರೆ ಈಗ ಮೊದಲ ಬಾರಿಗೆ ತುಕಾಲಿ ಸಂತೋಷ್ ಪ್ರತಾಪ್ ಅವರನ್ನ ಹೊಗಳಿದ್ದಾರೆ. ಡ್ರೋನ್ ಮಾಡುವುದು ಸುಮ್ಮನೆ ಅಲ್ಲ, ಗ್ರೇಟ್ ಎಂದಿದ್ದಾರೆ. ವರ್ತೂರ್ ಸಂತೋಷ್ ಮೊದಲೇ ಜೈಲಿನಲ್ಲಿ ಇದ್ದಾರೆ. ಇಷ್ಟವಿಲ್ಲದೆ ಕಳಪೆ ಹೊತ್ತು ಮಲಗಿದ್ದಾರೆ. ಈ ವೇಳೆ ತುಕಾಲಿ ಸಂತೋಷ್ ಇದ್ದಕ್ಕಿದ್ದ ಹಾಗೆ ಡ್ರೋನ್ ಪ್ರತಾಪ್ ಅವರನ್ನು ಹೊಗಳಿದ್ದು ಆಶ್ಚರ್ಯ ಎನಿಸಿ, ನೀವು ಯಾವಾಗ ಯಾರ ಬಗ್ಗೆ ಏನ್ ಮಾತನಾಡುತ್ತೀಯಾ ಅನ್ನೋದೇ ಗೊತ್ತಾಗಲ್ವಲ್ಲಣ್ಣ, ಬೇರೆ ಯಾರ ಬಗ್ಗೆಯೂ ಮಾತನಾಡುವುದು ಬೇಡ, ನಮ್ಮ ಬಗ್ಗೆಯೇ ನಾವು ಮಾತನಾಡಿದರೆ ನಮ್ಮ ಸಪೋರ್ಟ್ ಮಾಡುವವರಿಗಾದ್ರೂ ಖುಷಿ ಆಗತ್ತೆ ಅಂತ ತುಕಾಲಿ ಮಾತಿಗೆ ಸಂತೋಷ್ ಬುದ್ಧಿ ಹೇಳುತ್ತಾರೆ. ಮತ್ತೊಂದೆಡೆಲೆ ಜೈಲಿನಲ್ಲಿದ್ದುಕೊಂಡೇ ವರ್ತೂರ್ ಸಂತೋಷ್ ದೊಡ್ಡ ಪ್ಲಾನ್ ಮಾಡಿದ್ದಾರೆ. ತುಕಾಲಿ ಜೊತೆ ಮಾತನಾಡುತ್ತಾ ನಾವು ಆಚೆ ಹೋದ ಮೇಲೆ ಗೋವಾ ಟ್ರಿಪ್ ಹೋಗೋಣ ಎನ್ನುತ್ತಾರೆ. ಅಲ್ಲದೆ ತಮ್ಮ ಜೊತೆ ಬರುವ ಸ್ಪರ್ಧಿಗಳು ಯಾರು ಅನ್ನೋದರ ಬಗ್ಗೆಯೂ ಚರ್ಚೆ ಮಾಡುತ್ತಾರೆ. ಡ್ರೋನ್ ಬಂದ್ರೆ ಬಂದ, ಇಲ್ದಿದ್ರೆ ಇಲ್ಲ, ನಾನು ನೀನು ಫಿಕ್ಸ್, ಬೆಂಕಿ ಬರ್ತಾಳೆ, ಮೈಕಲ್ ಕೂಡ ಬರಬಹುದು ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾರೆ.